ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಯಾವ ಲೆವೆಲ್ಗೆ ಸೌಂಡ್ ಮಾಡ್ತಿದೆ ನಿಮ್ಗೆ ಗೊತ್ತೇ ಇದೆ. ಇದು ನಿಮ್ಮೆಲ್ಲರ ಪ್ರೀತಿಯ ಪ್ರಿಯಾಂಕಾ ಮೇಡಮ್ ಅವರ 50ನೇ ಸಿನಿಮಾ ಅನ್ನೋ ಒಂದು ಹೆಮ್ಮೆ ಒಂದು ಕಡೆ ಆದರೆ, ಇವರು ಇಂಡಸ್ಟ್ರಿಗೆ ಬಂದು ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ನಮ್ಮನ್ನು ರಂಜಿಸಿ ಇವತ್ತು ಹೂ ಹಿಡ್ಕೊಳ್ತಿದ್ದವರು ಗನ್ ಹಿಡ್ಕೊಂಡು ಹೆದರಿಸ್ತಾ ಇದ್ದಾರೆ. ಯಾರು ಇಲ್ಲಿ ಖತರ್ನಾಕ್ ಕೆಲಸ ಮಾಡ್ತಾರೋ ಅವರ ಹಿಂದೆ ಪತ್ತೇದಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರಿಯಾಂಕಾ ಮೇಡಮ್. ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವರು ಹೋಗ್ತಾ ಹೋಗ್ತಾ ಸ್ವೀಟ್ 18 ತರ ಕಾಣಿಸ್ತಾ ಇದ್ದಾರೆ. ಏನಿರೋ ಸೀಕ್ರೆಟ್ ಎಲ್ಲಾನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡಿಟೆಕ್ಟಿವ್ ತೀಕ್ಷ್ಣ ಈ ಕೈಯಲ್ಲಿ ಹೂ ಹಿಡಿದಿದ್ದನ್ನ ನೋಡಿದೀವಿ, ಇತ್ತೀಚೆಗೆ ಗನ್ನು ಎಲ್ಲ ಹಿಡ್ಕೊಂಡು ಫುಲ್ ಫೈಟ್ ಮೋಡ್ಗೆ ಹೊರಟಿದ್ದೀರಾ. ಏನಿದ್ರ ಸೀಕ್ರೆಟ್ ಅಂತ ಹೇಳಿ. ವೆಲ್, ಖಂಡಿತ ಲೈಕ್ ನಿಮ್ಗೆ ಗೊತ್ತಿದೆ, ಉಗ್ರವತಾರಲ್ಲಿ ನಾನು ಆ್ಯಕ್ಷನ್ ಮಾಡಿದೆ. ಸೊ ಇದು ಸ್ವಲ್ಪ ಈ ಸ್ಟೋರಿ ಬಂದಾಗ ಏನೊಂದು ಸ್ವಲ್ಪ ಸ್ಟೈಲಿಶ್ ಆಗಿತ್ತು, ಆ್ಯಕ್ಷನ್ ಇತ್ತು, ಪ್ಲಸ್ ಪತ್ತೇದಾರಿ ಕೆಲಸ ಇತ್ತು. ಸೊ ಐ ಥಾಟ್ ಇಟ್ ವುಡ್ ಬಿ ಇಂಟ್ರೆಸ್ಟಿಂಗ್. 50ನೇ ಸಿನಿಮಾಗೆ ಒಂಥರ ತುಂಬ ಮೋಟಿವೇಟಿಂಗ್ ಇದೆ ಕ್ಯಾರೆಕ್ಟರ್. ಆ್ಯಕ್ಚುಲಿ ಶಿ ಹ್ಯಾಸ್ ಅ ಗುಡ್ ಗ್ರಾಫ್. ಚಿಕ್ಕ ವಯಸ್ಸಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಹೇಗೆ ದೊಡ್ಡವರಾಗಿ ಡಿಟೆಕ್ಟಿವ್ ಆಗ್ತಾರೆ. ಸೊ ಎಸ್ಪೆಷಲಿ ಥಾಟ್ ಹೆಣ್ಮಕ್ಳಿಗೆ ತುಂಬ ಮಾದರಿಯಾಗಿರುತ್ತೆ ಕ್ಯಾರೆಕ್ಟರ್. ಸೊ ಆಲ್ರೆಡಿ ಪ್ರೀಮಿಯರ್ ಶೋ ಎಲ್ಲ ಆಗಿ ಸಿನಿಮಾ ಒಂಥರ ಗೆದ್ದ ಖುಷಿಯಲ್ಲಿ ಸಂಭ್ರಮಿಸ್ತಾ ಇದ್ದೀರಾ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಡೈರೆಕ್ಟರ್ಗೆ ಇವತ್ತು ಹೆಣ್ಣು ಮಗು ಆಗಿದೆ. ಓ ಹೌದಾ? ನಿಮ್ಗೆ ನಾನು ಇವಾಗ ಸರ್ಪ್ರೈಸ್. ವಾವ್, ನನಗೆ ಇದು ಗೊತ್ತಿಲ್ಲ, ಅವ್ರು ಹೇಳಿಲ್ಲ. ಬಟ್ ವೆರಿ ಗುಡ್. ನೋಡಿ, ಇಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಆಸಮ್, ದಟ್ಸ್ ವಂಡರ್ಫುಲ್ ನ್ಯೂಸ್. ಕಂಗ್ರ್ಯಾಚುಲೇಷನ್ಸ್. ಹೌದು ಕಂಗ್ರ್ಯಾಚುಲೇಷನ್ಸ್ ರಘು. ತುಂಬಾ ಖುಷಿ ಆಗ್ತಿದೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಿನ್ನೆ ಇಂಡಸ್ಟ್ರಿಯ ಒಂದಷ್ಟು ಜನ ಸಿನಿಮಾ ನೋಡಿ ಸಂಭ್ರಮಿಸಿದ್ದಾರೆ, ನಿಮ್ಮ ಬಗ್ಗೆ ಒಪ್ಪಿ ಪ್ರೀತಿನ ಮಾತಾಡಿದ್ದಾರೆ. ಇವನ್ ಉಪ್ಪಿ ಸರ್ ಕೂಡ ನಿಮ್ಮ ಆಕ್ಷನ್ ಬಗ್ಗೆ, ನಿಮ್ಮ ಮಕ್ಕಳು ಕೂಡ ಖುಷಿ ಪಟ್ಟು ಸಂಭ್ರಮಿಸಿ ಮಾತಾಡಿದ್ದಾರೆ. ಆ ಖುಷಿಯನ್ನ ಶೇರ್ ಮಾಡೋದಾದ್ರೆ ಖಂಡಿತ ಅದು ತುಂಬ ಇಂಪಾರ್ಟೆಂಟ್ ನನಗೆ. ಆ್ಯಕ್ಚುಲಿ ಲೈಕ್ ಎಸ್ಪೆಷಲಿ ಉಪೇಂದ್ರ ಅವರಾಗಲಿ, ನಮ್ಮ ಮನೆ ಎಲ್ರದ್ದು ಒಂದು ಅಭಿಪ್ರಾಯ ನನಗೆ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಫ್ಯಾನ್ಸ್ದು. ಸೊ ಯಾವಾಗ ಆಡಿಯನ್ಸ್ ಜೊತೆ ಮೂವಿ ನೋಡ್ತೀವಿ ಅವತ್ತು ತುಂಬ ಸ್ಪೆಷಲ್ ಇರುತ್ತೆ. ಬಿಕಾಸ್ ನಾವು ಕೆಲವೊಮ್ಮೆ 2 years 3 years ವರ್ಕ್ ಮಾಡಿರ್ತೀವಿ ಒಂದು ಮೂವಿಗೆ. ಅದು ಒಂದು 2 hours ನಮಗೆ ಒಂದು ರಿಪೋರ್ಟ್ ಬರಬೇಕಲ್ಲ ಎಲ್ರಿಗೆ ಹೆಂಗೆ ಅನಿಸ್ತು ಅಂತ. ಸೊ ಆ ಕ್ಷಣಕ್ಕೆ ನಾವು ಕಾಯ್ತಾ ಇರ್ತೀವಿ. ಎಸ್ಪೆಷಲಿ ನನಗೆ ತುಂಬ ಮುಖ್ಯ ಅಂದರೆ ಉಪೇಂದ್ರ ಅವರು, ನಾಟ್ ಓನ್ಲಿ ಆಸ್ ಅ ಹಸ್ಬೆಂಡ್, ಆಸ್ ಅ ಡಿರೆಕ್ಟರ್ ಅವ್ರದ್ದು ಒಪಿನಿಯನ್. ಬಿಕಾಸ್ ಆಸ್ ಅ ಹಸ್ಬೆಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೆಂಡತಿನ, ಬಟ್ ಅವ್ರು ಸ್ವಲ್ಪ ಡಿರೆಕ್ಟರ್ ಆಗಿ ತುಂಬ ಕ್ರಿಟಿಕಲ್ ಆಗಿ ನೋಡ್ತಾರೆ ಎಲ್ಲನ. ಸೊ ನಾನು ಕಾಯ್ತಾ ಇರ್ತೀನಿ ಅವ್ರು ಏನು ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಈಸಿಯಾಗಿ ಖುಷಿ ಪಡಲ್ಲ ಅವರು. ಸೊ ಹಾಗಾಗಿ ಅವರು ಇಷ್ಟಪಟ್ಟರು. ಫೈಟ್ಸ್ ಎಲ್ಲ ತುಂಬ ಇಷ್ಟಪಟ್ಟಿದ್ದಾರೆ. ಅದೇ ನನಗೆ ಸ್ವಲ್ಪ ಭಯ ಇತ್ತು. ಬಿಕಾಸ್ ಹೀರೋಸು ಅವ್ರಿಗೆ ಒಂದು ಫೈಟ್ದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಫೈಟ್ ಹೇಗಿರಬೇಕು, ಫೈಟ್ ಟೈಮಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು. ಅವರು ಫೈಟ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಕಾನ್ಫಿಡೆನ್ಸು. ಆಮೇಲೆ ಆಯುಷ್ ಕೂಡ ಇಷ್ಟಪಟ್ಟಿದ್ದಾನೆ. ಆಯುಷ್ದು ಒಂದಷ್ಟು ಫ್ರೆಂಡ್ಸು ಬಂದಿದ್ದರು. ಅವ್ರು ಬಿಕಾಸ್ ಯಂಗ್ ಜನರೇಷನ್ ಅಲ್ವಾ, ಜೆನ್ಜಿ, ಅವ್ರ ಹತ್ರನೂ ಕೇಳಬೇಕು ಮೂವಿ ಹೇಗಿತ್ತು. ಅವರು ಒಂದಷ್ಟು ತುಂಬ ಒಳ್ಳೆ ಪಾಯಿಂಟ್ಸ್ ಹೇಳಿದರು. ಆ್ಯಂಡ್ ಈ ಪಾರ್ಟ್ ತುಂಬ ಇಷ್ಟ ಆಯಿತು ಆಂಟಿ, ಈ ಪಾರ್ಟ್ ಹಿಂಗಿತ್ತು ಅಂತ ಹೇಳಿದರು. ಸೊ ಐಮ್ ರಿಯಲಿ ಹ್ಯಾಪಿ. ಮೀನ್ಸ್ ಎಲ್ಲ ಕಡೆಯಿಂದ ಬೇರೆ ಬೇರೆ ಒಪಿನಿಯನ್ಸು, ಒಂದು ತುಂಬ ನೆಕ್ಸ್ಟ್ ಮೂವಿಗೆ ನಾವು ಹೇಗೆ ಬೇರೆ ಏನೋ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ. ಅತ್ತೆ ಕೂಡ ಸಿನಿಮಾ ನೋಡಿದ್ದಾರೆ. ಅತ್ತೆ ವಿಮರ್ಶೆ ಏನು ಅದನ್ನ ಹೇಳಿ. ಅತ್ತೆ ಆಕ್ಚುಲಿ ಫಸ್ಟೇ ನನಗೆ ತಪ್ಕೊಂಡ್ಬಿಟ್ರು, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಷನ್ ಮಾಡಿದ್ಯಾ ಅಂತ. ಐ ಥಿಂಕ್ ಮನೆಯಲ್ಲಿ ತುಂಬ ಕುತೂಹಲ ನಾನು ಆ್ಯಕ್ಷನ್ ಹೆಂಗೆ ಮಾಡ್ತೀನಿ. ಬಿಕಾಸ್ ನಮ್ಮ ಮಾವಾಗಿನೂ ತುಂಬ ಇಷ್ಟ. ಬಿಕಾಸ್ ಇದು ಒಂದು ಜಾನರ್ ನಾನು ಮುಂಚೆ ಮಾಡಿರಲಿಲ್ಲ, ಇವಾಗನೇ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅವ್ರಿಗೆ ಅದು ಎಸ್ಪೆಷಲಿ ಮಕ್ಕಳಿಗೆ, ಅತ್ತೆ ಮಾವಿಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಷನ್ ಮಾಡಿದಾಗ. ಬಿಕಾಸ್ ಅವ್ರು ಹೇಳ್ತಾರೆ ತುಂಬ ಪವರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತೀಯ ಅಂತ, ಅದೊಂದು ಹೊಸ ಜಾನರ್. ಸೊ ಅತ್ತೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ಯಾ ಅಂತ ತಪ್ಕೊಂಡ್ಬಿಟ್ರು. ನಂಗೆ ತುಂಬ ಖುಷಿ ಆಯಿತು. ಮ್ಯಾಮ್, ಹೀರೋಯಿನ್ನು 30 ವರ್ಷಗಳ ಕಾಲ ಹೀರೋಯಿನ್ ಆಗಿ ಉಳಿಯೋದು ಅಷ್ಟು ಈಸಿ ಅಲ್ಲ. ಬಟ್ ನೀವು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋ, ಅದ್ರ ಲೆಗಸಿ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದರೆ ಆಗ ಅದು ನಮ್ಮೊಂಥರ ಹೆಮ್ಮೆಯ ವಿಚಾರ. ಅದ್ರ ಬಗ್ಗೆ ಹೇಳೋದಾದರೆ ಮ್ಯಾಮ್. ಖಂಡಿತ ನಾನು ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆಡಿಯನ್ಸ್ ಇಂದನೇ ಎಲ್ಲನೇ. ಆ್ಯಂಡ್ ಫಿಲ್ಮ್ ಮೇಕರ್ಸ್ ನನ್ನನ್ನು ಆಯ್ಕೆ ಮಾಡಿ ಸ್ಕ್ರಿಪ್ಟ್ಸ್ ಮಾಡ್ತಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯ್ತು. ದೇವ್ರದ್ದು ಬ್ಲೆಸ್ಸಿಂಗ್ಸು, ದೇವಿ ಮಾದು ಬ್ಲೆಸ್ಸಿಂಗ್ಸು ಆ್ಯಂಡ್ ಆಡಿಯನ್ಸ್ ಪ್ರೀತಿ ಅಷ್ಟೇ ನಾನು ಹೇಳ್ಬೋದು. ನಾನು ಯಾವಾಗ ಅಂದ್ಕೊಂಡಿರಲಿಲ್ಲ ದಟ್ ನಾನು ಮೂವೀಸ್ ಮಾಡ್ತೀನಿ, ಲೆಟ್ ಅಲೋನ್ ಮದುವೆ ನಂತರ ತಿರ್ಗಾ ಮೂವೀಸ್ ಮಾಡ್ತೀನಿ, ಲೆಟ್ ಅಲೋನ್ ಈ ಥರ ಆ್ಯಕ್ಷನ್ ಮೂವೀಸ್ ಮಾಡ್ತೀನಿ. ನನ್ನ ಕನಸಲ್ಲಿ ಯಾವಾಗ ಇರಲಿಲ್ಲ. ಬಟ್ ಒಂದು ಪ್ರಯತ್ನ ನಾನು ಒಂದು ಚಾಲೆಂಜ್ ಆಗಿ ತೊಗೊತಾ ಇದ್ದೀನಿ. ನನಗೆ ತುಂಬ ಖುಷಿ ಕೊಡುತ್ತೆ. ಇದು ನನ್ನ ಕ್ರಿಯೇಟಿವಿಟಿ. ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ದೇವರು, ಅದನ್ನು ಚೆನ್ನಾಗಿ ಉಪಯೋಗಿಸೋಣ ಅಂತ. ಲೈಕ್ ನಂದು ಸಿನಿಮಾ ಮುಖಾಂತರ ಒಂದಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿ ಸಿಕ್ಕಿದ್ರೆ ತುಂಬ
ತುಂಬ ಖುಷಿ ಆಗುತ್ತೆ ನನಗೆ. ಓಕೆ, ಇಂಡಸ್ಟ್ರಿಯಲ್ಲಿ ಯಾರೇ ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ, ಇವನ್ ಆಫ್ ದಿ ಕ್ಯಾಮ್ರಾ ನಮ್ಮ ಜೊತೆ ಏನೋ ಚರ್ಚೆ ಮಾಡಿದ್ರು ಕೂಡ ಹೂವಂತೆ ಪ್ರಿಯಾಂಕ್ ಅಂತಾನೆ ಹೇಳ್ತಾರೆ. ಎಲ್ಲರನ್ನು ಬೇಗ ಬಿಲೀವ್ ಮಾಡ್ತಾರೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನಸ್ಸಿರುವಂತಹ ಪ್ರಿಯಾಂಕ್ ಅಂತಾನೆ ಪ್ರತಿಯೊಬ್ಬರು ಕೂಡ ಹೇಳೋದು. ಆ ಥರ ಕ್ರೆಡಿಟ್ ತಗೊಳ್ಳೋದು ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಅದು ಅವ್ರದ್ದು ಒಳ್ಳೆತನ ಖಂಡಿತ. ನನ್ನ ಅನಿಸಿಕೆ ದಟ್ ನಾವು ಎಲ್ಲರೂ ಒಂದು ದೊಡ್ಡ ಕುಟುಂಬ ನಿಜವಾಗ್ಲೂ. ಸ್ಯಾಂಡಲ್ವುಡ್ ಅನ್ನೋದು ಎಲ್ಲರೂ ತುಂಬ ಆಶಿಸಿದ್ದಾರೆ, ತುಂಬ ಪ್ರೀತಿಸ್ತಾರೆ ನನ್ನನ್ನು. ನಾನು ಕೂಡ ತುಂಬ ಪ್ರೀತಿಸ್ತೀನಿ ಎಲ್ಲರನ್ನ. ನನಗೆ ಯಾವಾಗ ಅವಕಾಶ ಸಿಕ್ಕಿದ್ರೆ ನನ್ನ ಮನೆಯಲ್ಲಿ ನಾವು ಒಕೇಶನ್ಸಲ್ಲಿ ಎಲ್ಲರನ್ನ ಸೇರಿಸ್ತೀವಿ. ಬಿಕಾಸ್ ನಮ್ಮೆಲ್ಲರದ್ದು ಒಂದು ಎನರ್ಜಿ ಅಂತ ನನಗೆ ಅನಿಸುತ್ತೆ, ಒಂದು ಕ್ರಿಯೇಟಿವ್ ಎನರ್ಜಿ. ಎಲ್ರಿಗೆ ಸಪೋರ್ಟ್ ಮಾಡಬೇಕು. ನೆನ್ನೆ ನಾನು ತುಂಬ ಹೀರೋಯಿನ್ಸ್ಗೆ ಎಸ್ಪೆಷಲಿ ಕರೆದಿದ್ರೆ ಮೂವಿ ನೋಡೋಕ್ಕೆ. ಬಿಕಾಸ್ ಐ ಹೋಪ್ ದಟ್ ನಾವೆಲ್ಲರೂ ಕೊಲಾಬ್ರೇಟ್ ಮಾಡಿ ಇನ್ನೂ ಹೆಚ್ಚಾಗಿ ಹೆಣ್ಮಕ್ಳು ಗೆ ಸಂಬಂಧಪಟ್ಟ ಮೂವೀಸು, ಇಶ್ಯೂಸು ಅದು ಮೂವೀಸ್ನಲ್ಲಿ ನಾವು ತೋರಿಸಬಹುದು. ಸೊ ಅವ್ರದ್ದು ಪ್ರೀತಿ ನನಗೆ ತುಂಬಾ ಇಂಪಾರ್ಟೆಂಟು. ನೆನ್ನೆ ತುಂಬ ಜನ ಬಂದಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನಂಗೆ ತುಂಬ ಖುಷಿ ಕೊಡುತ್ತೆ ಅದು. ಆ್ಯಂಡ್ ಖಂಡಿತ ಈವನ್ ಹೀರೋಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಟೈಮ್ ಆಫ್ ಚೇಂಜ್. ಸೊಸೈಟಿನಲ್ಲಿ ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಕ್ಸಸ್ಫುಲ್ ಆಗ್ತಿದ್ದಾರೆ. ಸೊ ಆ ಚೇಂಜ್ ನಾವು ಸಿನಿಮಾದಲ್ಲಿ ಕೂಡ ತೋರಿಸ್ಬೇಕಾಗತ್ತೆ. ಸೊ ಅದು ಇಂಪಾರ್ಟೆಂಟು. ಹೇಗಿತ್ತು ಮ್ಯಾಮ್ ಡಿಟೆಕ್ಟಿವ್ ತೀಕ್ಷ್ಣ ಇಡೀ ಜರ್ನಿ? ಏನೇನು ನೆನಪಾಗುತ್ತೆ ನಿಮಗೆ ಹೇಳ್ಕೊಳ್ಳೋದಾದ್ರೆ? ಎಷ್ಟು ಕಷ್ಟ ಆಯಿತು ಫೈಟ್ ಮಾಡೋದು, ಆ್ಯಕ್ಷನ್ ಮಾಡೋದು ಎಷ್ಟು ಕಷ್ಟ ಆಯಿತು? ಎಷ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ರಿ ಇದನ್ನ ಅಂತ ಹೇಳಿ? ನಿಜ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ತೀರೋದ್ರು ಹೋದ ವಾರ. ಸೊ ಅದು ತುಂಬ ಬೇಜಾರಲ್ಲಿದ್ವಿ ನಾವೆಲ್ಲರೂ. ಅವರು ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ರು. ಇದು ಆ್ಯಕ್ಚುಲಿ ನಾವು ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡಿರೋ ಸಿನಿಮಾ. ಇದ್ರದ್ದು ಲುಕ್ ಆ್ಯಂಡ್ ಫೀಲ್ ನಿಮಗೆ ಪೋಸ್ಟ್ರಲ್ಲಿ ಗೊತ್ತಾಗುತ್ತೆ. ಒಂದು ಇಂಗ್ಲೀಷ್ ಫೀಲ್ ಥರ ಇರಬೇಕಂತ ನಮ್ಮ ತ್ರಿವಿಕ್ರಮ್ ರಘುಗೆ ತುಂಬ ಆಸೆ ಇತ್ತು. ದಟ್ ಲೈಟಿಂಗ್ ಒಂಥರ ಇರಬೇಕು, ಕಾಸ್ಟ್ಯೂಮ್ಸ್ ಆಗಲಿ, ಶಾರ್ಟ್ಸ್ ಆಗಲಿ. ನಾವು ಫ್ಯಾಂಟಮ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ದೀವಿ. ಸೊ ಹೀರೋಯಿನ್ ವಿದೌಟ್ ಹೀರೋ ನಿಮಗೆ ಗೊತ್ತಿರುತ್ತೆ, ಲೈಕ್ ಟು ಸಪೋರ್ಟ್ ದ್ಯಾಟ್ ಬಜೆಟ್. ಸೊ ಪ್ರೊಡ್ಯೂಸರ್ಗೆ ತುಂಬ ದೊಡ್ಡ ಮನಸ್ಸಿರಬೇಕು. ಆ್ಯಂಡ್ ಅವ್ರು ತುಂಬ ಸಪೋರ್ಟ್ ಮಾಡಿದರು. ಆ್ಯಂಡ್ ಅವರ ಚರಣ್ ಅವರ ಸನ್ ಕೂಡ ನನ್ನ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ ಮೂವಿನಲ್ಲಿ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಹಿ ಕುಡೆಂಟ್ ಕಮ್ ಯೆಸ್ಟರ್ಡೇ ಬಿಕಾಸ್ ನೆನ್ನೆ ಅವ್ರದ್ದು 11ನೇ ದಿವಸ ಇತ್ತು. ಸೊ ವಿ ಮಿಸ್ ಹಿಮ್ ಆ್ಯಂಡ್ ಐ ಹೋಪ್ ದ್ಯಾಟ್ ಅವ್ರು ಬ್ಲೆಸ್ ಮಾಡ್ತಿದ್ದಾರೆ ನಮ್ಮನ್ನು. ಸೊ ಅದು ಒಂದು ಬೇಜಾರು. ಮೂವಿ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಹೊಸ ಪಾತ್ರ ಸಂಪೂರ್ಣವಾಗಿ. ನಾನು ಯಾವಾಗ ಈ ಥರ ಪಾತ್ರನೇ ಮಾಡಿಲ್ಲ. ಯೂಶ್ವಲಿ ಪಾತ್ರಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ಈ ಥರ ಕಾಣಿಸ್ಕೋಬೇಕು ನಾವು, ಸೀರೆ ಅಥವಾ ವೆಸ್ಟರ್ನ್ ಡ್ರೆಸ್. ಬಟ್ ಇದು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿತ್ತು. ಹ್ಯಾಟ್ ಇತ್ತು, ಕೆಲವು ಕಡೆ ಲಾಂಗ್ ಕೋಟ್ಸು. ಜಾಸ್ತಿ ನಾನು ವೈಟ್ ಶರ್ಟ್ ಆ್ಯಂಡ್ ಪ್ಯಾಂಟಲ್ಲಿನೇ ಇದ್ದೀನಿ. ಸೊ ಸ್ವಲ್ಪ ವರ್ಕೌಟ್ ಮಾಡಬೇಕಾಗಿತ್ತು. ಫೈಟ್ ಟ್ರೈನಿಂಗ್, ಸ್ವಲ್ಪ ಫೈಟ್ಸು ತುಂಬ ಇಂಟೆನ್ಸ್ ಆಗಿದೆ ಮೂವಿನಲ್ಲಿ. ಸೊ ನಾನೇ ಎಲ್ಲ ನನ್ನ ಸ್ಟಂಟ್ಸ್ ಡಬಲ್ ಇಲ್ಲದೆ ನಾನೆಲ್ಲ ಮಾಡಿದ್ದೀನಿ. ಸೊ ಇಟ್ ವಾಸ್ ತುಂಬ ಅದ್ಭುತ ಎಕ್ಸ್ಪೀರಿಯೆನ್ಸು. ಒಂದು ಫೈಟ್ ವಿಜಯ್ ಸೂರ್ಯ ಅವರಿದ್ದರು ನನ್ನ ಜೊತೆಲಿ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಗಿದೆ. ಅದಲ್ಲದೆ ಐ ಥಿಂಕ್ ಜಸ್ಟ್ ದ ಮೇಕಿಂಗ್, ಜಸ್ಟ್ ದ ಸ್ಟ್ಯಾನ್ಸ್ ಆಫ್ ದ ಕ್ಯಾರೆಕ್ಟರ್ದು ಒಂದು ಲುಕ್ ಆ್ಯಂಡ್ ಫೀಲ್ ಇತ್ತು. ಎಸ್ಪೆಷಲಿ ಕಣ್ಣಲ್ಲಿ ಅದು ಕನ್ವೆ ಆಗಬೇಕಾಗಿತ್ತು. ಬಿಕಾಸ್ ಅವ್ರು ತುಂಬ ಇಂಟೆಲಿಜೆಂಟ್. ಸೊ ಅವ್ರು ಬರೀ ಆ್ಯಕ್ಷನ್ ಅಲ್ಲ, ತುಂಬ ಇಂಟೆಲಿಜೆನ್ಸಿಂದನೂ ಕೆಲಸ ಮಾಡ್ತಾರೆ. ಅದು ಕನ್ವೆ ಆಗಬೇಕಾಗಿತ್ತು. ತುಂಬ ಚಾಲೆಂಜಿಂಗ್ ಇತ್ತು. ಅದನ್ನು ತುಂಬ ಪ್ರೀತಿಯಿಂದ ನೀವು ಮಾಡಿದ್ದೀರಾ ಅನ್ನೋದು ಇವಾಗ ನಿಮ್ಮನ್ನು ನೀವು ಕರೆದಂಥ ಒಂದಷ್ಟು ಜನ ಸಿನಿಮಾ ನೋಡೋರು ಕೂಡ ಅದನ್ನೇ ಹೇಳುವಂಥದ್ದು. ಇವನ್ ನಿಮ್ಮ ಮಾತುಗಳಲ್ಲಿ ಅದು ಅರ್ಥ ಆಗ್ತಾ ಇದೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅವರು ಆ್ಯಕ್ಚುಲಿ ತುಂಬ ಇಂಟೆಲಿಜೆಂಟ್ ಡೈರೆಕ್ಟರ್. ಐ ಥಿಂಕ್ ಅವರು ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಇನ್ನು ಮುಂದೆ. ತುಂಬ ಐ ಥಿಂಕ್ ಅವ್ರಿಗೆ ತುಂಬ ಐಡಿಯಾಸ್ ಇದೆ. ನೀವು ಮೂವಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇದು ಒಂದು ರೆಗ್ಯುಲರ್ ಪ್ಯಾಟರ್ನ್ ಮೂವಿ ಅಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೀರೋಯಿನ್ ಆಯ್ಕೆ ಮಾಡಿ ಪ್ರಧಾನ ರೋಲ್ ಕೊಟ್ಟು ಡಿಟೆಕ್ಟಿವ್ ಮೂವಿ ಮಾಡಿದ್ದಾರೆ ಅಂದರೆ ಅದು ತುಂಬ ಡಿಫ್ರೆಂಟ್. ಅದ್ರ ಜೊತೆಲಿ ಐ ಥಿಂಕ್ ದ ವೇ ಹೀಸ್ ಪ್ಲ್ಯಾನ್ ದ ಶಾರ್ಟ್ಸ್, ನಾವು ಸೆಟ್ ಡಿಸೈನ್ ಮಾಡಿದ್ವಿ, ಶಾರ್ಟ್ಸ್ ಎಲ್ಲ ಡಿಸೈನ್ ಮಾಡಿದ್ದೀವಿ. ಆಡಿಷನ್ಸ್ ತೊಗೊಂಡು ತುಂಬ ಹೊಸಬ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಮೂವಿನಲ್ಲಿ. ಅವ್ರ ಹತ್ರ ರಿಹರ್ಸಲ್ಸ್ ಮಾಡಿ ಅವ್ರ ಹತ್ರ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ತೆಗೆದಿದ್ದಾರೆ. ಸೊ ಒಂದು ಕಡೆ ಟೆಕ್ನಿಕಲಿ ಅವ್ನು ತುಂಬ ಚೆನ್ನಾಗಿದ್ದಾನೆ. ಅದ್ರ ಜೊತೆಲಿ ಆ್ಯಕ್ಟರ್ಸ್ ಹತ್ರ ಹೆಂಗೆ ಆ್ಯಕ್ಟಿಂಗ್ ತೆಗಿಬೇಕು, ತುಂಬ ಚೆನ್ನಾಗಿ ಅದು ಬರಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ರಿಹರ್ಸಲ್ಸ್ ತೊಗೊಂಡು ಪರ್ಫೆಕ್ಟ್ ಟೇಕ್ಸ್ ತೊಗೊಂಡಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮೂವಿನಲ್ಲಿ. ಕ್ರೆಡಿಟ್ ಗೋಸ್ ಟು ಹಿಮ್ ಆ್ಯಂಡ್ ಮನು, ನಮ್ಮ DOP ಬಗ್ಗೆ ಮಾತಾಡಲೇಬೇಕು. ಎಕ್ಸಲೆಂಟ್ ಕೆಲಸ ಮಾಡಿದ್ದಾರೆ. ಯಾವುದೋ ಹಾಲಿವುಡ್ ಮೂವಿಗಿಂತ ಕಮ್ಮಿ ಅನಿಸಲ್ಲ ಸೀನ್ಸು. ಈವನ್ ನಮ್ಮದು ಡ್ರೋನ್ ಶಾಟ್ಸ್ ನೀವು ನೋಡಿ, ನೆಟ್ಫ್ಲಿಕ್ಸಲ್ಲಿ ಬರುತ್ತಲ್ವ ಸೀರೀಸ್ಗಳು, ಆ ಥರ ಡ್ರೋನ್ ಶಾಟ್ಸ್ ತೆಗೆದಿದ್ದಾರೆ. ಸೊ ನಮ್ಮ ಕನ್ನಡದಲ್ಲಿ ತುಂಬ ಟ್ಯಾಲೆಂಟ್ ಇದೆ ಹೊಸಬ್ರಲ್ಲಿ. ನಾವು ಅದನ್ನು ಬೆಳೆಸಬೇಕು, ಉಳಿಸ್ಬೇಕು. ಮಮ್ಮಿಯಾಗಿ, ಸೊಸೆಯಾಗಿ, ಸ್ಯಾಂಡಲ್ವುಡ್ಗೆ ಹೀರೋಯಿನ್ ಆಗಿ, ಈ ಕಡೆ ಪ್ರೀತಿಯ ಹೆಂಡತಿಯಾಗಿ, ಎಲ್ಲವನ್ನ ಈ ಕಡೆ ಅವ್ರ ಜೊತೆಗೆ ಫ್ರೆಂಡ್ಸ್ ಅಂತ ಬಂದಾಗ ನಿಮ್ಮನ್ನ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ದೊಡ್ಡ ಒಂದು ಬಳಗನೇ ಇದೆ ನಿಮಗೆ. ಇದನ್ನೆಲ್ಲನೂ ಕೂಡ ಈ ಶಕ್ತಿ ಹೆಂಗೆ ಮೈಂಟೈನ್ ಮಾಡುತ್ತೆ ಅಂತ ಪ್ರಿಯಾಂಕಾ ಅನ್ನೋ
ಐ ಥಿಂಕ್ ಖಂಡಿತ ದೇವರ ಆಶೀರ್ವಾದ. ನನಗೆ ಒಂದು ತುಂಬ ಒಳ್ಳೆ ಫ್ಯಾಮ್ಲಿ ಇದೆ, ಸಪೋರ್ಟಿಂಗ್ ಸಿಸ್ಟಮ್ ಇದೆ. ನನ್ನ ಇಮಿಡಿಯೇಟ್ ಫ್ಯಾಮ್ಲಿ, ಆಮೇಲೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಆಫ್ ಫ್ರೆಂಡ್ಸ್, ಸಿನಿಮಾದವರಾಗಲಿ ಬೇರೆ ಫ್ರೆಂಡ್ಸ್ ಆಗಲಿ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಪ್ರತಿಯೊಂದು ಹೆಜ್ಜೆಗೆ ತುಂಬ ಸಪೋರ್ಟ್, ನೀವು ಮೀಡಿಯಾದವರು ಆ್ಯಂಡ್ ಫಿಲ್ಮ್ ಮೇಕರ್ಸು ಚಿಕ್ಕ ವಯಸ್ಸಿಂದ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಸೊ ಐ ಥಿಂಕ್ ಬಹುಶಃ ಅದರಿಂದ ನನಗೆ ತುಂಬ ಸ್ಟ್ರೆಂಗ್ತ್, ಧೈರ್ಯ ಸಿಗುತ್ತೆ. ಆ್ಯಂಡ್ ನಾನು ತುಂಬ ಎಕ್ಸ್ಪೆರಿಮೆಂಟು ಕೂಡ ಮಾಡ್ತೀನಿ. ಸೊ ನನಗೆ ಸಕ್ಸಸ್ಸು ಫೇಲಿಯರ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನ್ನ ಒಂದು ಪ್ರಯತ್ನ ಇದ್ದೇ ಇರುತ್ತೆ ದಟ್ ಒಳ್ಳೆ ಮೂವೀಸ್ ಮಾಡೋಣ ಅಂತ. ಸೊ ಅದಕ್ಕೆ ತಕ್ಕಂಥ ಸಪೋರ್ಟ್ ಸಿಕ್ಕಿದೆ. ಆಡಿಯನ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಒಂದು ಸೋಷಿಯಲ್ ಮೀಡಿಯಾ ಫ್ಯಾಮ್ಲಿ ಇದೆ. ಸೊ ಇವಾಗ ಯು ಕ್ಯಾನ್ ಇಂಟರ್ಯಾಕ್ಟ್ ವಿತ್ ಎವ್ರಿ ಒನ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಅದರಿಂದನೇ ಸಾಧ್ಯ. ಐ ಥಿಂಕ್ ಅವ್ರ ಪ್ರೀತಿಯಿಂದನೇ ನನಗೆ ಎನರ್ಜಿ ಸಿಗುತ್ತೆ. ಮಗಳು ಏನು ಹೇಳಿದ್ರು ಮ್ಯಾಮ್ ಈ ಸಿನಿಮಾ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಬಗ್ಗೆ? ಮಗಳು ಆ್ಯಂಡ್ ನಮ್ಗೆಲ್ಲರೂ ಕೂಡ ಅವ್ರ ಇಂಡಸ್ಟ್ರಿಗೆ ಬರ್ಬೇಕನ್ನೋ ಆಸೆ ಅಪ್ಪ, ದಯವಿಟ್ಟು ಎಷ್ಟು ಮೀಡಿಯಾ ಶೈ ಅಂದರೆ ನೆನ್ನೆ ಬಂದಿಲ್ಲ, ತುಂಬ ಮೀಡಿಯಾ ಶೈ. ನಾನು ಥಿಯೇಟರಲ್ಲಿ ಹೋಗಿ ನೋಡ್ತೀನಿ ಅಂದರು. ನೆನ್ನೆ ಆಯುಷ್ ಬಂದಿದ್ದ, ಅವ್ರು ತುಂಬ ಶೈ ಆ್ಯಕ್ಚುಲಿ, ಅವ್ರಿಗೆ ಒಂಥರ. ಸೊ ಶಿ ಡಿಡ್ಂಟ್ ಕಮ್ ಯೆಸ್ಟರ್ಡೇ, ಬಟ್ ಖಂಡಿತ ಮೂವಿ ನೋಡ್ತೀನಿ ಮಮ್ಮ ಅಂತ ಹೇಳಿದಾಳೆ. ಕೆಲಸ ಮಾಡಿ ನನಗೆ ಲಾಸ್ಟ್ ಇಂಟರ್ವ್ಯೂಲ್ಲಿ ಸರ್ ಹೇಳ್ತಾ ಇದ್ರು, ಪ್ರೌಡಾಗಿ ಹೇಳ್ತಾ ಇದ್ರು, ಅವ್ರ ಅಮ್ಮಂಗೆ ಗೋಲ್ಡ್ ಓಲೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಮಾತಾಡೋದು ಎಷ್ಟು ಖುಷಿ ಅನ್ಸುತ್ತೆ ಮ್ಯಾಮ್. ಎತ್ತಾಡಿದ ಕೈ ಇವತ್ತು ದುಡಿದು ನಿಮ್ಗೆ ಏನೋ ತಂದು ಕೊಡುತ್ತೆ ಅಂತಂದಾಗ. ಆ್ಯಕ್ಚುಲಿ ಅವ್ರು 3-4 ತಿಂಗಳು ಬಾಂಬೆಯಲ್ಲಿದ್ದರು. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ಲು. ಆ್ಯಕ್ಚುಲಿ ಅದು ಕಾಲೇಜ್ ಪಾರ್ಟ್ ಆಫ್ ದ ಕಾಲೇಜ್ ಇಂಟರ್ನ್ಶಿಪ್, ಅವ್ರು ಕೆಲಸ ಮಾಡಲೇಬೇಕು. ಸೊ ಅಲ್ಲಿ ಸ್ವಲ್ಪ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಅಂದ್ಬಿಟ್ಟು ಡೈರೆಕ್ಟರ್ ಸ್ಯಾಲ್ರಿ ಕೊಡ್ತಿದ್ರು, ಲೈಕ್ ನೀವು ಫ್ರೀಯಾಗಿ ಮಾಡೋದು ಬೇಡ, ಇಂಟರ್ನ್ ಆಗಿದ್ರು ಕೂಡ. ಸೊ ಅದನ್ನು ಉಳಿಸಿ ನನಗೆ ವಾಲೆಟ್ ತಂದು ಕೊಟ್ಟಿದ್ದು, ಚಿಕ್ಕದು 2 ಎಲೆದು. ತುಂಬ ಚೆನ್ನಾಗಿತ್ತು. ಐ ಫೆಲ್ ವೆರಿ ಇಮೋಷನಲ್ ಆ್ಯಕ್ಚುಲಿ. ಖಂಡಿತ ಮಕ್ಕಳು when they start working ಎಸ್ಪೆಷಲಿ ನಮಗೆ ಒಂದು ಬೇರೆ ಥರ ಪ್ರೈಡ್ ಇರುತ್ತೆ ಆಸ್ ಪೇರೆಂಟ್ಸ್. ಆ್ಯಂಡ್ ಅದು ಇಮೋಷನಲ್ ಮೂಮೆಂಟ್ ಕೂಡ ತುಂಬ ನಮಗೆ. ಸೊ ತುಂಬ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಮನೆಯಲ್ಲಿ ಪತಿ ಜೊತೆ ಯಾವ ವಿಚಾರಕ್ಕೆ ಜಾಸ್ತಿ ಕಿತ್ತಾಡ್ತಾರೆ ಅಂತ ಹೇಳಿ? ಓ ಮೈ ಗಾಡ್, ಟೈಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ನನಗೆ ಅಂತ ಅಷ್ಟೆಲ್ಲ. ಆಚೆ ಹೋಗೋಣ, ಇದು ವಿ ಡೋಂಟ್ ಸ್ಪೆಂಡ್ ದ್ಯಾಟ್ ಮಚ್ ಟೈಮ್ ಟುಗೆದರ್. ಎಲ್ಲರೂ ವರ್ಕಲ್ಲಿ ಬ್ಯುಸಿ ಆಗಿರ್ತೀವಿ. ಸೊ ನಾನು ಯಾವಾಗ ಹೇಳ್ತಾನೆ ಇರ್ತೀವಿ ಅವ್ರಿಗೆ, ಲೈಕ್ ಹೆಚ್ಚಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಕೊಡ್ತಾರೆ, ಬಟ್ ನನಗೆ ಇನ್ನೂ ಬೇಕು. ಅತ್ತೆ ಸೊಸೆ ಅಂತ ಬಂದಾಗ ನಾವು ಅಲ್ಲಿ ಬಂದಾಗೆಲ್ಲ ನಾವು ಗಮನಿಸ್ತೀವಿ ನಿಮ್ಮಿಬ್ಬರ ಬಾಂಡಿಂಗು ಕೂಡ ತುಂಬಾ ಚೆನ್ನಾಗಿದೆ. ಟಚ್ ವುಡ್ ಅದು ಹಂಗೆ ಕಂಟಿನ್ಯೂ ಆಗಬೇಕು ಮ್ಯಾಮ್. ಮಗಳ ಥರ ನಿಮ್ಮನ್ನು ಕೂಡ ಪ್ರೀತಿ ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ಯಾವತ್ತಾದ್ರೂ ಏನಕ್ಕಾದ್ರೂ ಸುಮ್ಮನೆ ಸಿಂಪಲ್ ಆಗಿ ಕಿರಿಕ್ ಆಗಿದೆಯಾ? ಕಿರಿಕ್ ಮೀನ್ಸ್ ಐ ಥಿಂಕ್ ಎಲ್ಲ ಫ್ಯಾಮಿಲಿಯಲ್ಲಿ ಒಂಚೂರು ಇರುತ್ತೆ. ಬಟ್ ನಾವು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ನಮ್ಮ ಅತ್ತೆಯವ್ರಿಗೆ ನಾನು ಅಮ್ಮ ಅಂತ ಕರಿತೀನಿ. ಆ್ಯಂಡ್ ಆ ಥರ ರಿಲೇಷನ್ಶಿಪ್ ಇದೆ. ನನಗೇನು ಇಷ್ಟ ಆಗಲಿಲ್ಲ ಅಂದರೆ ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ, ಅಮ್ಮ ನನಗೆ ನೀವು ಇದು ಮಾಡಿದ್ರು ಇಷ್ಟ ಇಲ್ಲ. ಅಥವಾ ಅವರು ನನಗೆ ಡೈರೆಕ್ಟ್ ಹೇಳ್ಬಿಡ್ತಾರೆ, ಪ್ರಿಯಾ ನೀನು ನನಗೆ ಇದು ಇಷ್ಟ ಆಗಲಿಲ್ಲ, ಅಷ್ಟೇ ಹೊತ್ತು ನೆಕ್ಸ್ಟು ನಾವು ಅದನ್ನು ತಿತ್ಕೊಂಡು ಕರೆಕ್ಟ್ ಆಗಿಬಿಡ್ತೀವಿ. ಆ ಥರ ಏನಿಲ್ಲ ದಟ್ ಲೈಕ್ ತುಂಬ ಇದು ಆಗಿ ನಾವು ಅದು ಅಮ್ಮ ಮಗಳು ರಿಲೇಷನ್ಶಿಪ್ಪಲ್ಲಿ ಹೆಂಗಿರುತ್ತೆ, ನಾವು ಹೆಂಗೆ ಅಮ್ಮನ ಜೊತೆ ಇರ್ತೀವಿ, ನಾನು ಅತ್ತೆ ಜೊತೆ ಹಂಗೇನೆ ಇದ್ದೀನಿ, ತುಂಬ ಫ್ರೀ ಆಗಿದ್ದೀನಿ, ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಕೆಲವ್ರು ಸತಿ ಈ ಥರನೂ ಆಗಿದೆ, ಅವರು ಉಪೇಂದ್ರ ಅವ್ರಿಗೆ ಬೈದಿದ್ದಾರೆ ನನ್ನ ಪರವಾಗಿ. ಸೊ ಅವರು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಈ ಸುಮ್ಮನೆ ಇರು, ಅವ್ರಿಗೆ ನೀನು ಇದು ಮಾಡಬೇಡ ಅಂತ. ಸೊ ಯಾವಾಗ ಅವ್ರ ಫ್ಯಾಮ್ಲಿ, ಬಿಕಾಸ್ ಅವ್ರು ಹೇಳ್ತಾರೆ ನೀನು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ, ನಿಮ್ಮ ಫ್ಯಾಮ್ಲಿ ಎಲ್ಲ ಅಲ್ಲಿದ್ದಾರೆ, ನಾವು ನಿಮಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ ಆ ಥರ ನನಗಿತ್ತು. ಐ ಆಮ್ ವೆರಿ ಲಕ್ಕಿ ದಟ್ ವೇ. 30 ವರ್ಷಕ್ಕೂ ಹೆಚ್ಚಾಗಿದೆ ನೀವು ಇಂಡಸ್ಟ್ರಿಯಲ್ಲಿ ಕೆಲಸ, ಬಣ್ಣದ ಬದುಕಿನಲ್ಲಿ ಇಂಡಸ್ಟ್ರಿ. ಏನು ನಿಮಗೆ ಯಾವತ್ತೂ ನೆನಪಾಗುವಂಥ ವಿಚಾರ ಏನು ಮ್ಯಾಮ್ ಅಂತ ಹೇಳಿ? ಇನ್ ದ ಸೆನ್ಸ್ ಹಿಂದೆ ನೋಡಿದರೆ 50 ಚಿತ್ರ ಆಗಿದೆ ಅಂತ ಒಂದು ಸರ್ಪ್ರೈಸ್ ನನಗೆ ಕೂಡ. ಬಿಕಾಸ್ ನಾವೊಂದು ಕೂತ್ಕೊಂಡು ಎನ್ಸಲ್ಲ, ಬಟ್ ಯಾರು ಎನ್ಸ್ಕೊಂಡು ಹೇಳಿದ್ರು ಇದು 50ನೇ ಅಂತ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಆ್ಯಕ್ಚುಲಿ ಒಂದು ಐಡೆಂಟಿಟಿ ಸಿಕ್ಕಿದೆ ಇಲ್ಲಿ. ನನಗೆ ಉಪೇಂದ್ರ ಅವ್ರು ಸಿಕ್ಕಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಐ ಫೀಲ್ ಲೈಕ್ ಇದು ನನ್ನ ಡೆಸ್ಟಿನಿ. ಇನಿಷಿಯಲಿ ನನಗೆ ಸ್ವಲ್ಪ ಐ ವಾಸ್ ಲಾಸ್ಟ್ ಆ್ಯಕ್ಚುಲಿ, ಅವೇರ್ನೆಸ್ ಇರಲಿಲ್ಲ. ಇವಾಗ ತುಂಬ ಅವೇರ್ ಆಗಿದ್ದೀನಿ, ತುಂಬ ಕಾನ್ಷಿಯಸ್ ಇದ್ದೀನಿ, ಯಾವ ಥರ ಪಾತ್ರೆಗಳು ಮಾಡಬೇಕು, ಅಥವಾ ಮಕ್ಕಳಿದ್ದಾರೆ, ಫ್ಯಾಮ್ಲಿ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ, ಒಂದು ಜವಾಬ್ದಾರಿ ಇದೆ. ಸೊ ಐ ಥಿಂಕ್ ನಾನು ಕೂಡ ತುಂಬ ಚೇಂಜ್ ಆಗಿದ್ದೀನಿ ಓವರ್ ದ ಇಯರ್ಸ್. ನಾನು ತುಂಬ ಮೂವೀಸ್ ನೋಡ್ತೀನಿ, ತುಂಬ ಕಲಿತಾ ಇದ್ದೀನಿ. ಇವಾಗ ಆಯುಷ್ ಮೂವಿನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲಿ ಐ ಥಿಂಕ್ ತುಂಬ ಭಯ ಇತ್ತು, ಇವಾಗ ತುಂಬ ಖುಷಿಯಿಂದ ವರ್ಕ್ ಮಾಡ್ತೀನಿ. ಸೊ ಅದು ಒಂದು ಚೇಂಜಸ್ ಆಗಿದೆ. ಆ್ಯಂಡ್ ಖಂಡಿತ ನನಗೆ ತುಂಬ ಒಳ್ಳೆ ಟೀಮ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಒಳ್ಳೆ ಸಾಂಗ್ಗಳು ಸಿಕ್ಕಿದೆ. ಇವತ್ತು ಕೂಡ ಹಾಡುಗಳು ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ತುಂಬ ಜನ ನೆನಪಿಟ್ಕೊಂಡಿದ್ದಾರೆ. ಸೊ ಐ ಫೀಲ್ ಬ್ಲೆಸ್ಡ್ ಆ್ಯಂಡ್ ಐ ಹೋಪ್ ದಟ್ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಒಳ್ಳೆ ಮೂವೀಸ್ ಅಥವಾ ಡೈರೆಕ್ಷನ್ ತುಂಬ ಆಸೆ ಇದೆ. ಡೈರೆಕ್ಷನ್ ಏನ್ ಪ್ಲಾನ್ಸ್ ನಡೀತಾ ಇದೆಯಾ? ಯಾವ ತರದ್ ಮಾಡ್ಬೇಕು ಅನ್ನೋ ಆಸೆ ಇದೆ ಮ್ಯಾಮ್? ಸ್ವಲ್ಪ ಆಕ್ಚುಲಿ
ಆಯುಷ್ ಮೂವಿನಲ್ಲಿ ತುಂಬ ಇನ್ವಾಲ್ವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು 2-3 ಇಯರ್ಸ್ ಹಿಂದೆ 2-3 ಸ್ಕ್ರಿಪ್ಟ್ಸ್ ಬರೆದಿದ್ದೆ ಉಪೇಂದ್ರ ಅವ್ರಿಗೆ, ಬಟ್ ಅವಕಾಶಗಳು ಸಿಕ್ಕಲಿಲ್ಲ. ಆಮೇಲೆ ನಾನು ಸ್ವಲ್ಪ ಮೂವೀಸ್ ಮಾಡ್ತಿದ್ದೆ, ಬಟ್ ಒಂದು ಬ್ರೇಕ್ ತೊಗೊಂಡು ಒಂದು ಪ್ರಾಪರಾಗಿ ಒಂದು ಮೂವಿ ಡೈರೆಕ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಈಗ. ಯಾ, ಸೂಪರ್ ಮ್ಯಾಮ್. 100% ಖ್ಯಾತ ಇದು ಇಂಡಿಯಾದಲ್ಲೇ ಬೆಸ್ಟ್ ಡೈರೆಕ್ಟರ್ ನಮ್ಮ ಇಂಡಿಯಾ ಇದು ಆ ಲಿಸ್ಟಲ್ಲೇ ನಮ್ಮ ಉಪ್ಪಿ ಸರ್. ಅವ್ರು ಪ್ರತಿ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದರೆ 100% ಯೋಚನೆ ಮಾಡಿ ಆಳವಾಗಿ ಇಳಿದು ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತೀರ ಅನ್ನೋ ಹೋಪ್ ಇದೆ ನಮಗೆ. ಥ್ಯಾಂಕ್ ಯು, ನೋಡೋಣ. ಬಟ್ ಐ ಥಿಂಕ್ ದಟ್ಸ್ ದ ನೆಕ್ಸ್ಟ್ ಸ್ಟೆಪ್. ಪ್ರೊಡಕ್ಷನ್ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡಿದ್ದೀನಿ, ವಿಭಿನ್ನ ಪಾತ್ರಗಳು ಮಾಡಿದ್ದೀನಿ. ನಮ್ಮ ಮನೆಯಿಂದ ಮಕ್ಕಳೆಲ್ಲ ಇಂಡಸ್ಟ್ರಿಗೆ ಬರ್ತಿದ್ದಾರೆ. ಸೊ ದಿಸ್ ಈಸ್ ಅ ನೆಕ್ಸ್ಟ್ ಸ್ಟೆಪ್. ಸೊ ಎಕ್ಸೈಟೆಡ್. ಸಿನಿಮಾ ಯಾವ ಹಂತದಲ್ಲಿದೆ ಮ್ಯಾಮ್? ನಾವು ಯಾವಾಗ ನಿರೀಕ್ಷೆ? ಆಲ್ಮೋಸ್ಟ್ ಒಂದು 45 ಡೇಸ್ ಶೂಟಿಂಗ್ ಮುಗ್ದೋಗಿದೆ. 30 ಡೇಸ್ ಕಾಶ್ಮೀರಲ್ಲಿ ಮಾಡಿದ್ವಿ, 15 ಡೇಸ್ ಇಲ್ಲಿ ಆಯಿತು ಲಾಸ್ಟ್ ಶೆಡ್ಯೂಲು. ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ 1 ವಾರ, ಬಿಕಾಸ್ ನನ್ನ ರಿಲೀಸ್ ಇದೆ ನಾಳೆ. ಚೆನ್ನಾಗಿ ಬರ್ತಿದೆ, ಅದು ಆ ಜಾನರ್ಗೆ ತಕ್ಕಂತೆ ತುಂಬ ಚೆನ್ನಾಗಿ ಬರ್ತಿದೆ. ಡೈರೆಕ್ಟರ್ ಅವ್ರು ಪುರುಷೋತ್ತಮ್ ಅವರು ತುಂಬ ಒಳ್ಳೆ ಸೀನ್ಸು, ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಐ ಥಿಂಕ್ ಆ ಮಕ್ಕಳಿಗೆ ತಕ್ಕಂತ ಇದೆ, ಆಯುಷ್ಗೆ ಆ್ಯಂಡ್ ಹೀರೋಯಿನ್ಗೆ. ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಸ್ನೇಹ ಮತ್ತು ಅಭಿಷೇಕ್. ಆ್ಯಂಡ್ ವಿ ಹ್ಯಾವ್ ಶ್ರೀ ಆನ್ ಬೋರ್ಡ್ ಆಸ್ ಅ ಕ್ಯಾಮ್ರಾಮ್ಯಾನ್. ಸೊ ಟೀಮ್ ತುಂಬ ಚೆನ್ನಾಗಿದೆ. ನೋಡೋಣ, ಆ್ಯಕ್ಚುಲಿ ಇನ್ನೂ ತುಂಬ ವರ್ಕ್ ಇದೆ, ಬಟ್ ಐ ಹೋಪ್. ಕಾಶ್ಮೀರ ಆಯಿತು, ಬ್ಯಾಂಗ್ಳೂರಲ್ಲಿ ನಡೀತಿದೆ. ಇನ್ನೊಂದು ಸಾಂಗ್ ಬೇರೆ ಕಡೆ ಮಾಡೋಣ ಅನ್ಕೊತಾ ಇದ್ದೀವಿ. ಆಫ್ಟರ್ ರಿಲೀಸ್ ಇನ್ನೇನು ನಾವು ಗಂಟೆ ಲೆಕ್ಕ ಹಾಕ್ಬೋದು, ರಿಲೀಸ್ ಆಗಿದೆ ಅಂತಲೇ ಅರ್ಥ. ಸೊ ಹೆಂಗೆ ಅದಾದ ರಿಲೀಸ್ ಬಳಿಕ ನಿಮ್ಮ ಪ್ರಮೋಷನ್ ಹೆಂಗೆ ಮಾಡಬೇಕು ಅಂತ ಪ್ಲಾನ್ಸ್ ಇದೆ ಡಿಟೆಕ್ಟಿವ್ ತೀಕ್ಷ್ಣ ಅಂತೇಳಿ? ಥ್ಯಾಂಕ್ ಯು. ಫ್ಯಾನ್ಸ್ ಶೋಗೆ ಹೋಗೋಣ ಅಂತ, ಬಿಕಾಸ್ ಉಪೇಂದ್ರ ಅವ್ರ ಅಭಿಮಾನಿ ಸಂಘ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ, ಬಿಕಾಸ್ 50th ಮೂವಿ ಇರೋದ್ರಿಂದ. ಸೊ ನನ್ನ ಸೆಲೆಬ್ರೇಷನ್ ಫ್ಯಾನ್ಸ್ ಬಂದು ನನ್ನ ಮೂವಿ ನೋಡೋದು, ನನ್ನ ಆಡಿಯನ್ಸ್ ಇಷ್ಟಪಡೋದು, ಅದೇ ನಂದು ದೊಡ್ಡ ಸೆಲೆಬ್ರೇಷನು. ಬಟ್ ಅವರೇನೋ ಪ್ಲ್ಯಾನ್ ಮಾಡಿದ್ದಾರೆ ಸರ್ಪ್ರೈಸ್ ಆಗಿ. ಆ್ಯಂಡ್ ಖಂಡಿತ ಲೈಕ್ ವೀರೇಶ್ ನನಗೆ ತುಂಬ ಲಕ್ಕಿ ಥಿಯೇಟರ್, ಅಲ್ಲಿ ಮಮ್ಮಿ 100 ಡೇಸ್ ಆಗಿತ್ತು. ನನ್ನ ಪ್ರತಿಯೊಂದು ಚಿತ್ರ ಅಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ಆ್ಯಂಡ್ ಐ ಹೋಪ್ ಇದು ಕೂಡ ಚೆನ್ನಾಗಿ ಆಗುತ್ತೆ ಅಂತ, ಬಿಕಾಸ್ ಐ ಥಿಂಕ್ ಕನ್ನಡ ಸಿನಿಮಾ ನನಗೆ ಒಂದು ತುಂಬ ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಲೈಕ್ ಈ ಲಾಸ್ಟ್ 10 ಇಯರ್ಸ್ನಲ್ಲಿ ಫ್ರಮ್ ಮಮ್ಮಿ, ದೇವಕಿ, ಸೆಕೆಂಡ್ ಹಾಫ್, ಉಗ್ರಾವತಾರ್ ಎಲ್ಲ ಮೂವೀಸ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್, ಬಿಕಾಸ್ ನಾವು ಸಿನಿಮಾ ಉಳಿಸ್ಬೇಕು ಆ್ಯಂಡ್ ನಮ್ಮ ಚಲನಚಿತ್ರನ ಬೆಳೆಸಬೇಕು. ಒಂದೇ ರೀತಿ ಮೂವೀಸ್ ಬಂದರೆ ಅದು ಆಗಲ್ಲ. ಸೊ ಎಲ್ಲ ರೀತಿ ಆಡಿಯನ್ಸ್ಗೆ ಮೂವೀಸ್ ನಾವು ಕೊಡ್ತಾ ಇರಬೇಕು. ಸೊ ಆವಾಗ ವುಮೆನ್ ಓರಿಯೆಂಟೆಡ್ ಕೂಡ ಆಡಿಯನ್ಸ್ ಸಪೋರ್ಟ್ ಮಾಡಬೇಕು. ಕಾಂಟೆಂಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು, ಜಸ್ಟ್ ವುಮೆನ್ ಓರಿಯೆಂಟೆಡ್ ಅಲ್ಲ. ವಿಭಿನ್ನ ಮೇಲ್ಪಾತ್ರಗಳು ಕೂಡ ಇದೆ ಸಿನಿಮಾದಲ್ಲಿ. ಸೊ ಬಿಕಾಸ್ ಇತ್ತೀಚೆಗೆ ಥಿಯೇಟರ್ಸಲ್ಲಿ ಜನ ಬರ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ, ತುಂಬ ನೆಗೆಟಿವ್ ಸುದ್ದಿ ಅದು. ಬಿಕಾಸ್ ಇದು ಎಷ್ಟು ರಿಚ್ ಚಲನಚಿತ್ರ ಇಂಡಸ್ಟ್ರಿ ಅಂತ. ಅವಾಗ ರಾಜ ಅವ್ರದ್ದು ಮೂವೀಸ್ ಆಗಲಿ, ಪುಟ್ಟಣ ಕನಗಲ್ ಸರ್ದು ಮೂವೀಸ್ ಆಗಲಿ, ಎಷ್ಟೊಂದು ಒಳ್ಳೆ ಕಲಾವಿದರು ಬಂದಿದ್ದಾರೆ ಈ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಸಿನಿಮಾ ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಐ ಫೀಲ್ ನಮಗೆ ಇನ್ಸ್ಪಿರೇಷನ್ ಸಿಕ್ಕೋದು, ಫ್ಯಾಷನ್ನು, ಇನ್ಸ್ಪಿರೇಷನು, ಹಾಡುಗಳಿಂದ ನಮಗೆ ಎಷ್ಟೊಂದು ನೆನಪುಗಳು. ಸೊ ನಮ್ಮ ಜೀವನಕ್ಕೆ ತುಂಬ ಕನೆಕ್ಟೆಡ್ ಇದೆ ಸಿನಿಮಾ. ಸೊ ಥಿಯೇಟರ್ಸಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಾವು ಅದನ್ನು ಇದು ಮಾಡಬಾರ್ದು. ಆ್ಯಕ್ಚುಲಿ ಅದು ಹೊರಟೋಗುತ್ತೆ ಇಲ್ಲಾಂದರೆ, ಜನ ಥಿಯೇಟರ್ಸ್ಗೆ ಬಂದಿಲ್ಲ ಅಂದರೆ ಪ್ರತಿಯೊಬ್ಬರು ಬಳಿ ಮೊಬೈಲಲ್ಲಿ ನೋಡಬೇಕಾಗತ್ತೆ. ಸೊ ಅದನ್ನು ಉಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಮೂವೀಸ್ ನೋಡಿ. ಮ್ಯಾಮ್ 60ನಾ 70ನಾ 80ನಾ 90ನಾ ನಿಮಗೆ ಏಜ್ ಇವಾಗ? ಹೆಂಗೆ ಇದು ಸೌಂದರ್ಯ ಡೇ ಬೈ ಡೇ ಚೆನ್ನಾಗಿ ಆಗ್ತಾ ಇದೆ, ನಮಗೆಲ್ಲ ಜೆಲೆಸ್ ಆಗ್ತಾ ಇದೆ. ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಲಾಸ್ಟ್ ಇಯರ್ ಸ್ವಲ್ಪ ಪುಟ್ ಆನ್ ಮಾಡಿಬಿಟ್ಟಿದೆ, ಜಾಸ್ತಿ ಆಯಿತು. ಸ್ವಲ್ಪ ಹಾರ್ಮೋನಲ್ ಇಶ್ಯೂಸ್ ಇತ್ತು ಕೂಡ. ಆ್ಯಂಡ್ ಇಲ್ಲಿ ಶಿಫ್ಟ್ ಆದಮೇಲೆ ನನಗೆ 3 ಇಯರ್ಸ್ ತುಂಬ ಕೆಲಸ ಜಾಸ್ತಿ ಇತ್ತು. ಸೊ ನಿಮ್ಗೆ ಗೊತ್ತು, ಕನ್ಸ್ಟ್ರಕ್ಷನಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಒಂದಷ್ಟು ಹೆಲ್ತ್ ಇಶ್ಯೂಸ್ ಆಗಿತ್ತು. ಇವಾಗ ಸ್ವಲ್ಪ ಐಮ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್ ಆ್ಯಕ್ಚುಲಿ. ಸೊ ಸ್ವಲ್ಪ ಇನ್ಫ್ಲಮೇಷನ್ ಇತ್ತು ತುಂಬ. ಸೊ ಅದನ್ನು ಸ್ವಲ್ಪ ಇವಾಗ ಸೀರಿಯಸ್ ಆಗಿ ತೊಗೊಂಡು ಲಾಸ್ಟ್ 4-5 ಮಂತ್ಸಿಂದ ವರ್ಕೌಟ್ ಮಾಡ್ತಾಯಿದ್ದೀನಿ. ಡಯಟ್ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆ್ಯಕ್ಚುಲಿ ವರ್ಕ್. ಈ ವರ್ಷ ತುಂಬ ಟ್ರಾವೆಲಿಂಗ್ ಕೂಡ ಆಯಿತು. ನಾನು ಹೋದ ಮೂವಿ ಕ್ಯಾನ್ಸ್ಗೆ ಹೋಗಿತ್ತು, ಲಾಸ್ಟ್ ಮೂವಿ ಸೆಪ್ಟೆಂಬರ್ 21. ಸೊ ಇಟ್ಸ್ ಬಿನ್ ಅ ಬ್ಯುಸಿ ಇಯರ್, ಟಚ್ ವುಡ್. ಸೊ ಹೆಲ್ತು ಮುಖ್ಯ ಅಲ್ವಾ, ನಾವು ಫಿಟ್ ಆಗಿದ್ರೇ ಎಲ್ಲ ಮಾಡ್ಬೋದು ಕೆಲಸಗಳ, ಇಲ್ಲಾಂದರೆ ತಿರ್ಗಾ. ರೊಮ್ಯಾಂಟಿಕ್ ಮ್ಯಾಮ್ ನಿಮ್ಮಿಬ್ಬರಲ್ಲಿ, ನೀವಾ ಸರ್ ಉಪ್ಪಿ ಸರ್? ನಾನೇ ಡಿಟೆಕ್ಟಿವ್ ತೀಕ್ಷ್ಣ 100% ತುಂಬ ಎಫರ್ಟ್ ಹಾಕಿ ಇಷ್ಟಪಟ್ಟು ಪ್ರತಿ ಸಿನಿಮಾನು ನೀವು ಅಷ್ಟೇ ಗೌರವಿಸಿ ಮಾಡ್ತೀರಾ. ನಾವು ಕಂಡಂತೆ ಯಾವ ಸಿನಿಮಾನು ಸಣ್ಣದು ದೊಡ್ಡದು ಅಂತ ನೀವು ನೋಡಲ್ಲ. ಅದು ನನ್ನ ಸಿನಿಮಾ ಅಂತ ಸಿನಿಮಾನ ಪ್ರೀತಿ ಮಾಡ್ತೀರಾ. ಈ ಸಿನಿಮಾಗೂ ಕೂಡ ನಿಮ್ಮನ್ನು ನೀವು ಕಂಪ್ಲೀಟಾಗಿ ಅರ್ಪಿಸಿ ಸಿನಿಮಾ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ಸೊ ಆಡಿಯನ್ಸ್ಗೆ ಯಾರ್ಯಾರು ನೋಡಿಲ್ಲೋ ದಯವಿಟ್ಟು ನೋಡಲೇಬೇಕಾದ ಸಿನಿಮಾ ಅಂತ ನಿಮ್ಮ ಕಡೆಯಿಂದ ಪ್ರೀತಿ.
ಸೊ ಖಂಡಿತ ಎಲ್ಲರೂ ಬನ್ನಿ. ಈ ಆಗಸ್ಟ್ 7ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ ಆ್ಯಂಡ್ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಇದು ಇಡೀ ಕುಟುಂಬ ಸಮೇತ ನೋಡೋದು ಸಿನಿಮಾ. ನೆನ್ನೆ ಮಕ್ಕಳು ತುಂಬ ಎಂಜಾಯ್ ಮಾಡಿದರು ಪ್ರೀಮಿಯರ್ನಲ್ಲಿ ಬಂದ ನನ್ನ ಕೈ ಶೇಕ್ ಮಾಡ್ತಿದ್ರು. ಬಿಕಾಸ್ ತೀಕ್ಷ್ಣ ಅವ್ರಿಗೆ ತುಂಬ ಮಾದರಿಯಾಗಿ ಒಂದು ಕ್ಯಾರೆಕ್ಟರ್, ಎಸ್ಪೆಷಲಿ ಚಿಕ್ಕ ಹೆಣ್ಮಕ್ಳಿಗೆ. ಸೊ ನಿಮ್ಮ ಮಕ್ಕಳಿಗೆ ಕರ್ಕೊಂಡ್ಬಂದು ಈ ಮೂವಿನ ತೋರಿಸಿ ಅವ್ರಿಗೆ ತುಂಬ ಧೈರ್ಯ ಸಿಗುತ್ತೆ. ಲೈಕ್ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಖಂಡಿತ ಅನಿಸುತ್ತೆ ಈ ಮೂವಿ ನೋಡಿ. ಆ್ಯಂಡ್ ಕನ್ನಡ ಮೂವಿನ ಉಳಿಸಿ ಬೆಳೆಸಿ, ಕನ್ನಡ ಚಲನಚಿತ್ರ ನಿಮ್ಮ ಕೈಯಲ್ಲಿದೆ ಈಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಡಿಯನ್ಸ್ ಕೈಯಲ್ಲಿದೆ. ನಾವೊಂದು ಪ್ರಯತ್ನ ಪಡ್ತೀವಿ. ನೀವು 2 hours ನಿಮ್ಮ ಟೈಮ್ ಕೊಟ್ಟಿದ್ರೆ ನಮ್ಮ ಮೂವೀಸ್ ಸಕ್ಸಸ್ಫುಲ್ ಆಗಿದ್ರೆ ಇನ್ನೂ ಹೆಚ್ಚಾಗಿ ಒಳ್ಳೆ ಮೂವೀಸ್ ನಾವು ಮಾಡ್ತೀವಿ ನಿಮಗೋಸ್ಕರ. ಆ್ಯಂಡ್ ಥ್ಯಾಂಕ್ ಯು. ಇದು ನನ್ನ 50ನೇ ಚಿತ್ರ. ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ಮೀ ಫಾರ್ ಸೋ ಮೆನಿ ಇಯರ್ಸ್. ಮ್ಯಾಮ್, ಇಲ್ಲಿಂದ ಇಷ್ಟು ದೂರ ಕರ್ಕೊಂಡು ಬರ್ತಾರೆ ಅಂದರೆ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಜನ ಇಟ್ಕೊಂಡಿದ್ದಾರೆ. ನಿಮಗೂ ಕೂಡ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇದೆ. ಸೊ ಆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ, ಅಭಿಮಾನಿಗಳು ನಿಮ್ಗೆ ತೋರಿಸೋ ಪ್ರೀತಿ? ಐ ಥಿಂಕ್ ಬಹುಶಃ ಇವಾಗ ಸೋಷಿಯಲ್ ಮೀಡಿಯಲ್ಲಿ ಆದಷ್ಟು ಯಾರ್ಯಾರು ಮೆಸೇಜ್ ಮಾಡ್ತಾರೆ ನಾನು ಇಂಟರ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಸೊ ಅವ್ರ ಜೊತೆನಲ್ಲಿ ನಾನು ಪರ್ಸನಲಾಗಿ ಟಚಲ್ಲಿದ್ದೀನಿ ಅಂತ ಹೇಳ್ಬಹುದು. ಆ್ಯಂಡ್ ನನ್ನ ಸಿನಿಮಾ ಮುಖಾಂತರ ಸೊ ನನಗೆ ಯಾವಾಗ ಅವ್ರು ಕಲಿಸ್ತಾರೆ ಇದ್ದಾರೆ ಇದು ಚೆನ್ನಾಗಿರುತ್ತೆ ಮ್ಯಾಮ್, ಈ ಥರ ಮಾಡಿ, ನನ್ನ ಪ್ರಯತ್ನ ಇರುತ್ತೆ ಆ ಥರ ಮೂವೀಸ್ ಮಾಡಬೇಕಂತ. ನಾನು ಇವಾಗ ನಿಮಗೆ ಫಸ್ಟ್ ಟೈಮ್ ಹೇಳ್ತಿದ್ದೀನಿ, ZEE5ಗೆ ಒಂದು ವೆಬ್ ಸೀರೀಸ್ ಒಪ್ಕೊಂಡಿದ್ದೀನಿ. ಸೊ ಅದು ಸ್ಟಾರ್ಟ್ ಆಗ್ತಿದೆ. ಏನೋ ಹೇಳ್ಬೋದಾ ಗೊತ್ತಿಲ್ಲ, ಬಟ್ ಸೊ ಅದು ಒಂದು ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಅವ್ರು ಬೇಗ ಅನೌನ್ಸ್ ಮಾಡ್ತಾರೆ. ಸೊ ಐ ಆಮ್ ಟ್ರೈಯಿಂಗ್ ಡಿಫ್ರೆಂಟ್ ಥಿಂಗ್ಸ್ ಆಲ್ಸೋ. ಆ್ಯಂಡ್ ನನ್ನ ಆಡಿಯನ್ಸ್ಗೋಸ್ಕರನೇ. ಬಿಕಾಸ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ವರ್ಸಟೈಲ್, ಲೈಕ್ ಐ ವಾಂಟ್ ಟು ಡೂ ಡಿಫ್ರೆಂಟ್ ರೋಲ್ಸ್. ನನಗೆ ಪ್ರತಿಯೊಂದು ಮೂವಿ ಬೇರೆ ಥರ ಇಲ್ಲಿ ವಿಭಿನ್ನ ಥರ ನಾನು ಕಾಣಿಸ್ಕೋಬೇಕಂತ ಒಂದು ನನಗೆ ಆಸೆ ಇದೆ. ಅದು ಕೂಡ ಆಡಿಯನ್ಸ್ಗೋಸ್ಕರ. ಅದಕ್ಕೆ ಅವ್ರು ನನ್ನನ್ನು ಬೋರ್ ಆಗಬಾರ್ದು ಒಂದೇ ಜಾನರ್ ನೋಡಿ. ಸೊ ಬೇರೆ ಬೇರೆ ಪಾತ್ರಗಳು ಟ್ರೈ ಮಾಡ್ತಿದ್ದೀನಿ. ಸೊ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದು ನನಗೆ ಅವರು ಇಂಟರ್ಯಾಕ್ಟ್ ಮಾಡ್ತಾನೆ ಇರ್ತಾರೆ. ಸೊ ಯಾವಾಗ ಒಂದು ಪ್ರಯತ್ನ ಇರ್ತದೆ ಒಳ್ಳೆ ಮೂವೀಸ್ ಮಾಡೋಣ ಅಂತ. ಡಿಟೆಕ್ಟಿವ್ ತೀಕ್ಷ್ಣಕ್ಕೆ ಆಲ್ ದಿ ಬೆಸ್ಟ್. ಜನ ಇದನ್ನು ಸ್ವೀಕರಿಸಿ ಅಪ್ಪಿ ಇದನ್ನು ಸಂಭ್ರಮಿಸಲಿ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿ. ಆ್ಯಂಡ್ ಇಂಡಸ್ಟ್ರಿಗೆ ಇನ್ನೂ ಕೂಡ ನಿಮ್ಮ ಕಡೆಯಿಂದ ದೊಡ್ಡ ಮಟ್ಟದ ಕೊಡುಗೆ ಬರುತ್ತೆ. ನಿಮ್ಮ ಡೈರೆಕ್ಷನ್ ಸಿನಿಮಾ ಆದಷ್ಟು ಬೇಗ ಶುರುವಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ವೀಕ್ಷಕರೇ, ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಏನೇನು ರಿಲೀಸ್ ಆಗಿಬಿಟ್ಟಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಂಭ್ರಮಿಸಿ ಎಂಜಾಯ್ ಮಾಡಿ. ನಮ್ಮ ಪ್ರಿಯಾಂಕಾ ಮೇಡಮ್ಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.